ನನಗೆ ನನ್ನ ಹೆಂಡತಿ ಜೊತೆ ಜೀವನ ಮಾಡಲು ಇಷ್ಟ ಇರಲಿಲ್ಲ. ಅವಳ ನಡವಳಿಕೆ, ಅವಳ ಜಂಬ ಮತ್ತು ಡೌಟ್ ಇದರಿಂದ ಬೇಸತ್ತು ನಾನು ನಿನಗೆ ನಾಳೆನೇ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ ರೂಮ್ನಿಂದ ಹೊರಗಡೆ ಬಂದೆ. ನನ್ನ ಹೆಸರು ಮನು. ಹೀಗೆ ಫ್ಯಾಮಿಲಿ ಟೂರ್ ಹೋದಾಗ ನಮ್ಮ ಕಾರ್ಗೆ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ನಮ್ಮ ಅಪ್ಪ ಅಮ್ಮ ಫ್ರಂಟಲ್ಲಿ ಕೂತಿದ್ರು. ಅವರೆಲ್ಲ ಸ್ಪಾಟ್ ಔಟ್ ಆದರು. ನನಗೆ ಸ್ವಲ್ಪ ಗಾಯಗಳಾಗಿತ್ತು ಮತ್ತು ಚಿಕಿತ್ಸೆ ಮಾಡಿದಾಗ ಸರಿಯಾಯಿತು. ನನ್ನ ಅಣ್ಣ ಏನೋ ಕೆಲಸ ಇದೆ ಅಂತ ನಮ್ಮ ಜೊತೆ ಬಂದಿರಲಿಲ್ಲ. ಹಾಗೆ 1 ವರ್ಷ ಕಳೀತು. ಅಣ್ಣ ಮನೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಮದುವೆ ಮಾಡ್ಕೋತಾನೆ. ಮತ್ತು ಮದುವೆಯ ನಂತರ ಅಣ್ಣ ಅತ್ತಿಗೆ ಹತ್ರ, ನೋಡು, ನಮಗೆ ಅಪ್ಪ ಅಮ್ಮ ಇಲ್ಲ, ಈ ಮನೇಲಿ ಅಮ್ಮನ ಸ್ಥಾನ ನೀನೇ ತುಂಬಬೇಕು ಮತ್ತು ನನ್ನ ತಮ್ಮನ್ನ ನಿನ್ನ ಮಗನ ಥರ ನೋಡ್ಕೋಬೇಕು, ಅವನಿಗೆ ಹರ್ಟ್ ಆದರೆ ಅಷ್ಟೇ ಅಂತ ಹೇಳಿದ್ರು. ಅತ್ತಿಗೆನೂ ನನ್ನ ಜೊತೆ ತುಂಬ ಚೆನ್ನಾಗಿರ್ತಿದ್ರು. ಅವ್ರ ಮಗನ ಥರನೇ ನೋಡ್ಕೋತಿದ್ರು. ಅಣ್ಣನಿಗೆ 2 ಹೆಣ್ಮಕ್ಳು ಆದವು. ಅವರಿಗೆ ನಾನು ಅಂದರೆ ಪ್ರಾಣ. ಹಾಗೆ ನಾನು ಓದೋದನ್ನು ಕಂಪ್ಲೀಟ್ ಮಾಡಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅತ್ತಿಗೆ ನನ್ನ ಹತ್ರ, ನಿನಗೆ ಯಾವ ಥರ ಹೆಣ್ಣು ಬೇಕು ಮದುವೆ ಆಗಲು ಅಂತ ಕೇಳಿದರು. ನಾನು ಹೇಳಿದೆ, ನನಗೆ ನಿಮ್ಮ ಥರನೇ ಇದ್ದರೆ ಸಾಕು ಅಂತ ಹೇಳಿದೆ. ಅದಕ್ಕೆ ಅತ್ತಿಗೆ, ನನಗಿಂತ ಚೆನ್ನಾಗಿರೋ ಹುಡುಗಿನೇ ನೋಡ್ತೀನಿ ನಿನಗೆ ಅಂತ ಹೇಳಿದ್ರು. ನಾನು ಸುಮ್ಮನೆ ಅದೇ. ಹೀಗೆ ಇರಬೇಕಾದ್ರೆ ಒಂದು ಹುಡುಗಿ ಫೋಟೋ ತೋರಿಸ್ತಾರೆ. ನನಗೂ ಆ ಫೋಟೋ ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗೆ ಮಾತುಕತೆ ಮುಂದುವರಿತು. ಅತ್ತಿಗೆ ನನ್ನ ಮುಂದೆ ತುಂಬ ಒಳ್ಳೆ ಹುಡುಗಿ, ಸ್ವಲ್ಪ ಬಡವರು ಮತ್ತು ಎಲ್ಲ ಕಷ್ಟ ಸುಖ ಅರಿತಿದ್ದಾಳೆ, ತುಂಬ ಸಂಸಾರ ಬೇರೆ, ಇಲ್ಲೂ ಹಾಗೆ ಇರ್ತಾಳೆ ಅಂತ ಹೇಳ್ತಿದ್ರು. ಹಾಗೆಯೇ ನನಗೂ ಶಾಂಭವಿಗೂ ಮದುವೆ ಆಯಿತು. ಅವಳು ರೂಮಲ್ಲಿ ಕೂತಿದ್ಲು. ನಾನು ಹೋದೆ. ಆಗ ಅವಳಿಗೆ ಉಂಗುರ ತೊಡಿಸ್ದೆ ಮತ್ತು ಹೇಳಿದೆ, ನೀನು ನನ್ನ ಅಣ್ಣ ಅತ್ತಿಗೆ ಜೊತೆ ತುಂಬ ಚೆನ್ನಾಗಿರಬೇಕು, ಅವರೇ ನನಗೆ ಅಪ್ಪ ಅಮ್ಮ, ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ನಗ್ನಗ್ತಾ ಇರಬೇಕು ಅಂತ ಹೇಳಿದೆ. ಆಗ ಅವಳು, ಓಹ್, ನಿಮಗೆ ಈಗ ನನ್ನ ಬಗ್ಗೆ ಟೆನ್ಷನ್ನೇ ಇಲ್ಲ, ನಿಮ್ಮ ಅಣ್ಣ ಅತ್ತಿಗೆದೇ ಟೆನ್ಷನ್ನಾ, ಮೊದಲು ನನ್ನ ಜೊತೆ ನೀನು ಹೇಗಿದ್ದೀಯಾ, ಇಲ್ಲಿ ಆರಾಮಿಗಿರು ಅಂತ ಕೇಳೋದು ಬಿಟ್ಟು ಹೀಗೆಲ್ಲ ಹೇಳಿದ್ದೀರಾ, ನಿಮಗೆ ಗೊತ್ತಾ ನಾನು ನನ್ನ ಫ್ಯಾಮಿಲಿನ ಬಿಟ್ಟು ಬಂದ ದುಃಖದಲ್ಲಿದ್ದೀನಿ ಅಂತ, ಸಮಾಧಾನ ಮಾಡೋದು ಬಿಟ್ಟು ಅಂತ ಹೇಳಿ ಅಳ್ತಿದ್ಲು. ನಾನು ಅಯ್ಯೋ, ಈಗ ಆ ಮಾತು ಹೇಳಬಾರ್ದಿತ್ತು ಅಂತ ಅಂದ್ಕೊಂಡೆ. ಸಮಾಧಾನ ಮಾಡಿ ಸ್ವಲ್ಪ ಅವಳ ಮುಂದೆ ಅವಳನ್ನು ಹೊಗಳ್ದೆ. ಆಗ ಸ್ವಲ್ಪ ಕೂಲಾದ್ಲು. ಯಾವಾಗಲೂ ಸುಮ್ಮನೆ ಕೂತ್ಕೋತಿದ್ಲು ಮತ್ತು ರೂಮಲ್ಲೇ ಇರೋದು ಮಾಡ್ತಾ ಇದ್ಲು. ನಾನು ಹೇಳಿದೆ, ಅತ್ತಿಗೆ ಒಬ್ಬಳೇ ಕೆಲಸ ಮಾಡ್ತಾ ಇದ್ದಾಳೆ, ಸ್ವಲ್ಪ ಹೆಲ್ಪ್ ಮಾಡೋದು ತಾನೇ ಅಂತ ಹೇಳಿದೆ. ಅದಕ್ಕೆ ಅವಳು, ಓಹ್, ನಾನು ಮದುವೆಯಾಗಿ ಬಂದಿದ್ದು ಇಲ್ಲಿ ನಿಮ್ಮ ಅತ್ತಿಗೆಗೆ ಹೆಲ್ಪ್ ಮಾಡೋಕ್ಕಲ್ಲ ಅಂತ ಹೇಳಿ ಕೋಪದಿಂದ ಹೋದ್ಲು. ಮತ್ತು ನಾನು ಸುಮ್ಮನೆ ಆಗಿಬಿಟ್ಟೆ. ನಾನು ಅತ್ತಿಗೆ ಜೊತೆ ತಮಾಷೆ ಮಾಡ್ಕೊಂಡಿರ್ಬೇಕಾದ್ರೆ ಶಾಂಭವಿ ಬಂದು ನಮ್ಮನ್ನು ನೋಡಿ ನಮ್ಮ ಮುಂದೆನೇ ಸಿಟ್ಟಿನಿಂದ ಹೋದ್ಲು. ಅತ್ತಿಗೆ ನನ್ನ ಮುಖ ನೋಡಿ ಏನಾಯಿತು ಅಂತ ಕೇಳಿದ್ರು. ಗೊತ್ತಿಲ್ಲ ಅತ್ತಿಗೆ ಅಂತ ಹೇಳಿ ಹೋಗಿ ಅವಳ ಹತ್ರ ಕೇಳಿದೆ. ಆಗ ಅವಳು, ನಿಮಗೆ ನಾಚಿಕೆ ಆಗಲ್ವಾ, ಅತ್ತಿಗೆ ಹತ್ರ ಹೀಗೆ ಮಾಡ್ಕೊಂಡು ಕೂತಿದ್ರಲ್ಲ ಅಂತ ಹೇಳಿದ್ಲು. ನನಗೆ ಕೋಪ ನೆತ್ತಿಗೆ ಇತ್ತು. ನಿನಗೇನು ಹುಚ್ಚಿಡ್ದಿದೆಯಾ, ನನ್ನ ತಾಯಿ ಸಮಾನ, ನೀನು ಅತ್ತಿಗೆ ನಗಾಡಿದ್ದಕ್ಕೆ ಹೀಗೆ ಹೇಳ್ತಿದ್ದೀಯಲ್ಲ, ನೀನು ಅಣ್ಣ ತಮ್ಮಂದಿರ ಜೊತೆ ಬೆಳೆದಿದ್ದು ತಾನೆ ಅಂತ ಹೇಳಿ ಅಲ್ಲಿಂದ ಹೊಟ್ಟೋದೆ. ಹಾಗೆ ಅತ್ತಿಗೆ ಹತ್ರ ಅವಳು ಏಕವಚನದಲ್ಲಿ ಮಾತಾಡ್ತಿದ್ಲು. ಆಗ ನಾನು, ಅತ್ತಿಗೆ ಅಲ್ವಾ, ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳಿದೆ. ಅದಕ್ಕೆ ಅವಳು, ನನಗೆ ಮರ್ಯಾದೆ ಕೊಡೋಕ್ಕೆ ಬರಲ್ಲ, ನಾನು ಇಲ್ಲಿ ಮದುವೆಯಾಗಿ ಬಂದಿದ್ದೆ, ನಿಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಹೊಟ್ಟೋದ್ಲು. ನಾನು ಕೋಪ ಮಾಡ್ಕೊಂಡು ಬರುವಾಗ ಅತ್ತಿಗೆ ಸಮಾಧಾನ ಮಾಡಿ ಹೋಗಲಿ ಬಿಡು ಅಂತ ಹೇಳಿದ್ರು. ಹಾಗೆ ಅವಳು ಗರ್ಭಿಣಿ ಆದಳು ಮತ್ತು ಡಾಕ್ಟರ್ ಹೇಳಿದ್ರು ಅವಳಿಗೆ ಬೆಡ್ ರೆಸ್ಟ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಅತ್ತಿಗೆ ನನ್ನ ಹತ್ರ, ಅವಳ ಜೊತೆ ತುಂಬ ಚೆನ್ನಾಗಿರು, ಅವಳನ್ನು ನೋವಿಸಬೇಡ ಅಂತ ಹೇಳಿದ್ರು. ಆವತ್ತಿನಿಂದ ಅವಳಿಗೆ 9 ತಿಂಗಳ ತನಕ ಅವಳನ್ನು ಮಂಚದಿಂದ ಕೆಳಕ್ಕೆ ಇಳಿಯಲು ಬೀಳ್ದಂಗೆ ನನ್ನ ಅತ್ತಿಗೆ ಅವಳನ್ನು ನೋಡ್ಕೋತಿದ್ರು. ಹಾಗೆ ಅವಳಿಗೆ ಗಂಡ್ಮಗು ಆಯಿತು. ಅದಕ್ಕೆ ಅವಳಿಗೆ ಭಾರಿ ಖುಷಿ ಮತ್ತು ಹೇಳ್ತಾ ಇದ್ಲು, ನೋಡ್ರಿ, ನಾನು ನಿಮ್ಮ ವಂಶದ ಕುಡಿನ ಜನ್ಮ ನೀಡಿದ್ದೀನಿ ಅಂತ ಅತ್ತಿಗೆ ಮುಂದೆ ಆಗ ಹೇಳ್ತಾನೇ ಇದ್ಲು. ಒಂದಿನ ಅಣ್ಣನ ಕಾಲು ಫ್ರ್ಯಾಕ್ಚರ್ ಆಯಿತು. 3 ತಿಂಗಳು ಬೆಡ್ ರೆಸ್ಟ್ ಹೇಳಿದರು. ಮದುವೆಗೆ ತುಂಬ ಲೇಮ್ ತೆಗೆದಿದ್ರು. ಅದನ್ನೆಲ್ಲ ನಾನೇ ತೀರಿಸ್ಕೊಂಡು ಮನೆ ಖರ್ಚನ್ನು ನೋಡ್ಕೊಂಡಿದ್ದೆ. ನನ್ನ ಮಗು ಆದಮೇಲೆ ನನ್ನ ಅಣ್ಣನ ಮಕ್ಕಳು ಅವ್ರ ಜೊತೆ ಆಟ ಆಡ್ತಿದ್ಲು. ಆಟ ಆಡಬೇಕಾದ್ರೆ ಆ ಮಕ್ಕಳು ಕೈಯಿಂದ ಒಂದು ಪರ್ಫ್ಯೂಮ್ ಬಿದ್ದೋಯ್ತು. ಅದಕ್ಕೆ ಅವಳು ಆ ಮಗುಗೆ ಕೆನ್ನೆಗೆ ಜೋರಾಗಿ ಹೊಡೆದ್ಲು. ಮತ್ತು ನಾನು ಅಣ್ಣ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಆಗ ಆ ಮಗು ಅಳೋ ಸೌಂಡ್ ಕೇಳ್ತು. ಅತ್ತಿಗೆ ಓಡಿ ಹೋಗಿ ನೋಡಿದಾಗ ಅವಳ ಕೆನ್ನೆ ಕೆಂಪದಾಗಿತ್ತು. 5 ಬೆರಗಳ ಅಚ್ಚು ಅವಳ ಕೆನ್ನೆ ಮೇಲಿತ್ತು. ಮತ್ತು ಅವಳ ಜೊತೆ, ಇದು ನಿಮ್ಮ ಅಪ್ಪ ಅಲ್ಲ ತಂದುಕೊಟ್ಟಿದ್ದು, ಹೀಗೆ ಹೊಡೆದಾಕಿದ್ದೀಯಲ್ಲ, ನಿಮ್ಮ ಅಪ್ಪನೇ ನಮ್ಮ ಜೀವದ ಮೇಲೆ ಬಿದ್ದಿದ್ದಾನೆ, ಇನ್ನು ನಿಮ್ಮ ಅಪ್ಪ ತಂದುಕೊಡೋಕ್ಕೆ ಅಂತ ಜೋರಾಗಿ ಹೇಳಿದ್ಲು. ಆ ಮಾತು ಕೇಳಿ ನನ್ನ ಅತ್ತಿಗೆ ಮಗುನ ಅಲ್ಲಿಂದ ಕರ್ಕೊಂಡು ಹೋಗಿ ಜೋರಾಗಿ ಅಳ್ತಾ ಇದ್ರು. ಅಣ್ಣನಿಗೂ ತುಂಬ ಬೇಜಾರಾಯಿತು. ಮತ್ತು ನಾನು ಅವಳ ಕೆನ್ನೆಗೊಂದು ಹೊಡೆದು ಮತ್ತು ಅವಳ ಮುಂದೆನೇ ಅವಳ ಮೇಕಪ್ ಸಾಮಾನೆಲ್ಲ ತೆಗೆದು ಹೊಡೆದಾಕ್ತೆ. ಮತ್ತು ಹೇಳಿದೆ, ಇದು ಮೊದಲು ನೀನು ತಿಳ್ಕೊ, ಇದನ್ನೆಲ್ಲ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದಲ್ಲ, ನಾನು ದುಡಿದು ತಂದಾಕಿದ್ದು, ನೀನು ತೆಗೆದಿದ್ದು
ಅಂತ. ಇನ್ಮೇಲೆ ಈ ಮಾತುಗಳೆಲ್ಲ ಬಂದರೆ ಅಷ್ಟೇ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಅಣ್ಣನ ಹತ್ರ ಅವಳ ಪರವಾಗಿ ಕ್ಷಮೆ ಕೇಳಿ ಅತ್ತಿಗೆನ ಸಮಾಧಾನ ಮಾಡಲು ಹೋದೆ. ನಾನು ಅತ್ತಿಗೆ ಜೊತೆ ಮಾತಾಡ್ತಾ ಇದ್ದೆ, ಅಷ್ಟರಲ್ಲಿ ಅವಳು ಬಂದು, ಓ ಹೆಂಡತಿನ ಹೊಡೆದು ರೂಮಲ್ಲಿ ಕೂರಿಸಿ ಅತ್ತಿಗೆ ಜೊತೆ ಕೂತಿದ್ದೀರಾ ಅಂತ ಹೇಳಿದ್ಲು. ಒಂದು ಅತ್ತಿಗೆ ಅಲ್ಲಿಂದ ಎದ್ದು, ಇನ್ನು ನೀನು ಇಲ್ಲಿ ಇರಬೇಡ, ಬೇರೆ ಮನೆ ಮಾಡ್ಕೊಂಡು ಹೋಗು, ಈ ಮನೆ ನಿನ್ನ ಅಣ್ಣಂದು, ಇನ್ನು ನಾಳೆನೇ ಇಲ್ಲಿಂದ ನಿನ್ನ ಹೆಂಡತಿ ಮಗುನ ಕರ್ಕೊಂಡು ಹೋಗ್ಬಿಡು, ಇನ್ನು ಒಟ್ಟಿಗೆ ಇರೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಹೊಟ್ಟೋದ್ರು. ನಾನು ಅತ್ತಿಗೆ ಅಂತ ಹಿಂದೆನೇ ಹೋದೆ, ಆದರೆ ಕೇಳ್ದೇನೆ ಅಣ್ಣನ ಜೊತೆಗೆ ಕರ್ಕೊಂಡು ರೂಮ್ಗೆ ಹೊಟ್ಟೋದ್ರು. ನನಗೆ ಶಾಂಭವಿ ಮೇಲೆ ತುಂಬ ಕೋಪ ಬಂತು. ಮತ್ತು ಕೋಪ ತಡೆಯೋಕ್ಕಾಗ್ದೇ 2 ಹೊಡೆದೆ. ಮತ್ತು ನಮ್ಮಿಬ್ಬರ ಮಧ್ಯೆ ಮಾತಿಗೆ ಬೆಳೀತು. ಇನ್ನು ಅವಳ ಜೊತೆ ಇರೋದು ಸರಿಯಿಲ್ಲ, ಅವಳು ಇಲ್ಲೇ ಇಷ್ಟು ಡೌಟ್ ಬರ್ತಾಳೆ, ಮತ್ತು ಮುಂದೆ ಪಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿ ಡೈವರ್ಸ್ ಕೊಟ್ಟೆ. ನಮ್ಮ ಅಣ್ಣ ಮತ್ತು ಅತ್ತಿಗೆ ಜೊತೆ ಆರಾಮಾಗಿ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.